ಹಲೋ ನಮಸ್ತೆ ನೀವು ಹೇಗಿದ್ದೀರಾ ಸ್ನೇಹಿತರೆ? ಎಲ್ಲರೂ ತುಂಬ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಸ್ನೇಹಿತರೆ. ಕರೆನ್ಸಿನ ಇನ್ನೂ ಹೆಚ್ಚು ಮಾಡ್ಕೊಳ್ತಾ ಎಲ್ರಿಗೂ ಕೂಡ ನಾವು ಹೆಚ್ಚು ಮಾಡ್ಕೊಳ್ತಾ ಪ್ರತಿಯೊಬ್ಬರು ಹೆಚ್ಚು ಮಾಡ್ಕೊಳ್ತಕ್ಕಂಥದ್ದೇ ಕರೆನ್ಸಿ. ಬೈ ದ ಬೈ ದುಡ್ಡು, ಕಾಸು, ಹಣ, ಇದ್ರ ಬಗ್ಗೆನೇ ಇವತ್ತಿನ ವಿಡಿಯೋದಲ್ಲಿ ಚರ್ಚಿಸ್ತಾ ಹೋಗೋಣ. ಇವತ್ತಿನ ಈ ವಿಡಿಯೋದಲ್ಲಿ ಅನ್ನೋದಕ್ಕಿಂತ ಹೆಚ್ಚಾಗಿ ನಾನು ನಿಮಗೆ ಒಂದು ಸ್ಪೆಷಲ್ ಆಗಿರ್ತಕ್ಕಂಥ ಈ ವೀಕ್ ಪೂರ್ತಿ ಒಂದು ಒಳ್ಳೆ ಇನ್ಫಾರ್ಮೇಷನ್, ಒಂದು ಒಳ್ಳೆ ಸಂಚಿಕೆಯನ್ನು ತರ್ತಾ ಇದ್ದೀನಿ. ಹಣವನ್ನು ಹೇಗೆ ಅಟ್ರಾಕ್ಟ್ ಮಾಡ್ತಕ್ಕಂಥದ್ದು, ಹಣವನ್ನು ಹೇಗೆ ಉಳಿಸ್ತಕ್ಕಂಥದ್ದು ಅನ್ನೋದನ್ನು ಈ ವಾರ ಪೂರ್ತಿ ಪಾರ್ಟ್ 1 ಪಾರ್ಟ್ 2 ಈ ರೀತಿ ಈ ವಿಡಿಯೋನ ಮಾಡ್ತಾ ಹೋಗ್ತೀನಿ ಸ್ನೇಹಿತರೆ. ಹಣ, ದುಡ್ಡೇ ದೊಡ್ಡಪ್ಪ. ದುಡ್ಡಿಲ್ಲ ಅಂದರೆ ಇವತ್ತಿನ ಪ್ರಪಂಚದಲ್ಲಿ ಯಾರೂ ಇರಲ್ಲ. ಸೊ ದುಡ್ಡಿಗೆ ಅಷ್ಟು ಪ್ರಾಮುಖ್ಯತೆ ಇದೆ. ಸೊ ಇವತ್ತಿನ ಪ್ರಪಂಚದಲ್ಲಿ ಆಗಿದೆ. ವಸ್ತುಗಳ ಬೆಲೆ ಎಲ್ಲ ಕೂಡ ಗಗನಕ್ಕೇರಿದೆ. ನಮ್ಮ ಜನಜೀವನದ ಒಂದು ಎಜುಕೇಷನ್ ಆಗಿರ್ಬೋದು, ಪ್ರತಿಯೊಂದಕ್ಕೂ ಆಗಿರ್ಬೋದು, ನಮ್ಮ ಜೀವನದ ನಾರ್ಮಲ್ ಜೀವನಕ್ಕೂ ಕೂಡ ದುಡ್ಡು ತುಂಬಾ ಇಂಪಾರ್ಟೆಂಟ್ ಆಗ್ತಾ ಇದೆ. ಸೊ ಆ ದುಡ್ಡನ್ನು ನಾವು ಹೇಗೆಲ್ಲ ಅಟ್ರಾಕ್ಟ್ ಮಾಡಿದ್ರೆ ಆ ದುಡ್ಡು ಇನ್ನೂ ಹೆಚ್ಚಿನದಾಗಿ ಹೇಗೆಲ್ಲ ಆಗುತ್ತೆ ಅನ್ನೋದ್ರ ಬಗ್ಗೆ ಈ ವಾರ ಪೂರ್ತಿ ಮಾತಾಡ್ತಾ ಹೋಗೋಣ ಸ್ನೇಹಿತರೆ. ಫಸ್ಟ್ ಮನಿ ಅಂದರೆ ತಿಳ್ಕೊಳ್ತಾ ಹೋಗೋಣ. ಅದಕ್ಕಿಂತ ಮುಂಚೆ ಗೊತ್ತಿದೆಯಲ್ವಾ, ಯಾಕಂದರೆ ಫ್ರೀಯಾಗಿ ಸಿಗ್ತಾ ಇರ್ತಕ್ಕಂಥ ನಾಲೆಡ್ಜ್ನ ಆದಷ್ಟು ಬೇಗ ಅದನ್ನು ಕಲೆಕ್ಟ್ ಮಾಡ್ಕೊಳ್ಳಿ. ನೋಡ್ತಕ್ಕಂಥವರೆಲ್ಲ ಕಲೆಕ್ಟ್ ಮಾಡ್ಕೊಳ್ಳೋದಕ್ಕಿಂತ ಹೆಚ್ಚಾಗಿ ಅದನ್ನು ಅಳವಡಿಸ್ಕೊಳ್ಳೋದಿದೆಯಲ್ಲ, ತುಂಬಾ ರಿಸ್ಕ್ ಅದು. ಯಾಕಂದರೆ ನಮ್ಮ ಲೈಫಲ್ಲಿ ನಾವು ಏನಾದರೂ ಮಾಡಬೇಕು ಅಂತ ಅಂದರೆ ಅದಕ್ಕೊಂದು ಕಾನ್ಸಂಟ್ರೇಷನ್ ಅನ್ನೋದು ಇರಬೇಕಾಗುತ್ತೆ. ಯಾಕಂದರೆ ಫ್ರೀ ಆಗಿರುವಾಗಲೇ ವಿಷಯಗಳನ್ನ, ಮಾಹಿತಿಗಳನ್ನ ಸಂಗ್ರಹಿಸ್ಕೊಳ್ಳಿ ಸ್ನೇಹಿತರೆ. ಯಾರೆಲ್ಲ ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಆಗದೆ ನೋಡ್ತಿದ್ದೀರಾ, ದಯವಿಟ್ಟು ಒಮ್ಮೆ ಸಬ್ಸ್ಕ್ರೈಬ್ ಆಗಿ. ಯಾಕಂದರೆ ಇಂತಹದೊಂದು ಯೂಸ್ಫುಲ್ ಇನ್ಫಾರ್ಮೇಷನ್ನ ಪ್ರತಿಯೊಬ್ಬರಿಗೂ ಕೂಡ ಶೇರ್ ಮಾಡಿ. ಯಾಕಂದರೆ ಮನಿ, ದುಡ್ಡು, ಕಾಸು ಅಂದರೆ ಎಲ್ರಿಗೂ ಕೂಡ ತುಂಬ ಯೂಸ್ ಆಗುತ್ತೆ. ಯಾಕಂದರೆ ನಮ್ಮನ್ನು ನಾವು ಬಿಲೀವ್ ಮಾಡಬೇಕು, ಫಸ್ಟ್ ಯೂನಿವರ್ಸ್ನ ಬಿಲೀವ್ ಮಾಡಬೇಕು. ಅಲ್ಲಿವರೆಗೂ ಕೂಡ ಇದಾಗಲ್ಲ. ಯಶೋರಿ ಇದೆಲ್ಲ ಆಗುತ್ತಾ, ಹೀಗೆಲ್ಲ ಹೇಗೆ ಸಾಧ್ಯ, ಇದೆಲ್ಲ ಆಗುತ್ತಾ ಅನ್ನೋದು ಅದು ನಾನು ನಂಬಿಸ್ಲಿಕ್ಕೆ ಸಾಧ್ಯ ಇಲ್ಲ. ಈ ಡಿಸ್ಕ್ಲೈಮರ್ ಇವತ್ತಿನ ವಿಡಿಯೋದಲ್ಲಿ ಒಂದು ಡಿಸ್ಕ್ಲೈಮರ್ ಆಗಿ ಹೇಳ್ತಾ ಬರ್ತೀನಿ. ಡಿಸ್ಕ್ಲೈಮರ್ ಅಂತ ಅಂದರೆ, ನಾನು ನಿಮ್ಮಲ್ಲಿರ್ತಕ್ಕಂಥ ನಂಬಿಕೆನ ನಂಬಿಸೋದಕ್ಕೋಸ್ಕರ ಈ ವಿಡಿಯೋಸ್ನ ತಂದಿಲ್ಲ. ಆಗುತ್ತೆ, ಆಗಿದೆ ಅನ್ನೋ ಒಂದು ನಂಬಿಕೆ, ಒಂದು ನಿಮ್ಮೊಳಗೆ ಇರ್ತಕ್ಕಂತಹ ನಂಬಿಕೆ, ಆ ನಿಮ್ಮ ಮನಸ್ಸಿನಲ್ಲಿ ಬರ್ತಕ್ಕಂಥದ್ದು ಒಂದು ಭಾವನೆ. ಅದು ನಿಮ್ಮಲ್ಲಿದ್ದಾಗ ಮಾತ್ರ ಅದು ಸಾಧ್ಯ ಆಗುತ್ತೆ. ದಯವಿಟ್ಟು ಇದೆಲ್ಲ ನಾನು ಕೇಳ್ತಾ ಇರ್ತೇವೆ, ಇದೆಲ್ಲ ವರ್ಕ್ ಆಗುತ್ತಾ ಯಶೋರೆ ಅಂತ. ಖಂಡಿತವಾಗಿಯೂ ವರ್ಕ್ ಆಗುತ್ತೆ. ಡೌಟ್ ಇದ್ದವರು ಮಾಡಲೇಬೇಡಿ, ಅದರ ಸಹವಾಸಕ್ಕೆ ಹೋಗಬೇಡಿ. ಯಾಕಂದರೆ ಇವತ್ತಿನ ವಿಡಿಯೋ ನಾನು ಟ್ರೈ ಅನ್ನೋದಕ್ಕಿಂತ ಹೆಚ್ಚಾಗಿ ನಾನು ಮಾಡಿರ್ತಕ್ಕಂತಹ ಒಂದು ಆಫರಿಂದ ಅನುಭವಿಸಿರ್ತಕ್ಕಂತಹ ಲೈಫ್ ರಿಯಾಲಿಟಿಯನ್ನು ನನ್ನ ಜನ ಸಮುದಾಯದ ಮುಂದೆ ತರಬೇಕಂತ ವಿಡಿಯೋನ ಮಾಡ್ತಾ ಇದ್ದೀನಿ. ಸ್ಪೆಷಲ್ 2 ವಿಷಯನ ಹೇಳ್ತೀನಿ. ದಯವಿಟ್ಟು ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಿದೆ. ಕೊನೆಯಲ್ಲಿ ಒಂದು ಬೆಸ್ಟ್ ಬೋನಸ್ ಟಿಪ್ಸ್ ಇದೆ, ದಯವಿಟ್ಟು ಕೊನೆವರೆಗೂ ನೋಡಿ ಅಂತ ಹೇಳ್ತಾ, ದುಡ್ಡನ್ನು ಅಟ್ರಾಕ್ಟ್ ಮಾಡಲು ಒಂದು ಬೆಸ್ಟ್ ಟಿಪ್ಸನ್ನು ಇವತ್ತು ನಿಮಗೆ ಕೊನೆಯಲ್ಲಿ ಬೋನಸ್ ಟಿಪ್ಸ್ ಕೊಡ್ತೀನಿ. ಕೊನೆವರೆಗೂ ವಿಡಿಯೋ ನೋಡಿ ಅಂತ ಹೇಳ್ತಾ, ಫಸ್ಟು ಮನಿ ಅಂತ ಅಂದರೆ ಎನರ್ಜಿ ಸ್ನೇಹಿತರೆ. ಶಕ್ತಿ. ಮನಿ ಅನ್ನೋದು ಸರ್ಕ್ಯುಲೇಷನ್ ಆಗ್ತಾ ಇರಬೇಕು. ನಮ್ಮಲ್ಲಿ ಒಂದು ಮೈಂಡ್ ಸೆಟ್ ಬೇಕು. ಫಾರ್ ಎಕ್ಸಾಂಪಲ್ ಸ್ನೇಹಿತರೆ, ರಿಚ್ ಪೀಪಲ್ಸ್ ಎಲ್ಲ ನೋಡಿದ್ದೀರಾ, ಏನು ಗೊತ್ತಾ, ಮನಿನ ನಾವು ಟ್ರಾನ್ಸ್ಫಾರ್ಮ್ ಮಾಡ್ತಾ ಇರಬೇಕು. ಮನಿನ ನಾವು ಇಟ್ಕೊಳ್ತಕ್ಕಂಥದ್ದಲ್ಲ. ಫಾರ್ ಎಕ್ಸಾಂಪಲ್, ನಾವು ಎಲ್ಲೋ ಹೊರಗಡೆ ಹೋಗಿರ್ತೀವಿ, ಆಟೋಗೆ ಒಂದು 28 ರೂಪೀಸ್ ಆಗಿರುತ್ತೆ ಅಂತ ಅಂದ್ಕೊಳ್ಳಿ. 2 ರೂಪೀಸ್ನ ಚೇಂಜಸ್ ಕೇಳಕ್ಕೆ ಹೋಗಬಾರ್ದು. ಸೊ ಇಟ್ಕೊಳ್ಳಪ್ಪ ಪರವಾಗಿಲ್ಲ ಅಂತ ಬ್ಲೆಸ್ ಮಾಡಬೇಕು ಅವರಿಗೆ. ಹಾಗಿದ್ದಾಗ ಮಾತ್ರ ಏನು ಗೊತ್ತಾ, ಅಲ್ಲಿ ಯಾಕೆ ನಾವು ಆ ದುಡ್ಡನ್ನ ಬಿಡಬಾರ್ದು ಅಂತ ನೀವು ಕೇಳ್ತಿದ್ದೀರಾ ಅಂತಂದರೆ, ನಿಮ್ಮ ಸಬ್ಕಾನ್ಸಿಯಸ್ ಮೈಂಡ್ ತುಂಬ ಚುರುಕು, ತುಂಬ ಫಾಸ್ಟ್. ಆ ದುಡ್ಡನ್ನು ನೀವು ಕೇಳ್ತಿದ್ದೀರಾ ಅಂದರೆ ಗೊತ್ತು, ಆ ಮೈಂಡಿಗೆ ಫಾಸ್ಟಾಗಿ ಹೋಗುತ್ತೆ ನಿಮ್ಮ ಹತ್ರ ದುಡ್ಡಿಲ್ಲ ಅಂತ. ಬ್ಲೆಸ್ ಮಾಡಿ. ದುಡ್ಡು ನಿಮಗೆ 2 ರೂಪಾಯಿ ಹೋದರೆ 20,000 ರೂಪಾಯಿ ಬರ್ತಕ್ಕಂಥ ಮನಸ್ಫೂರ್ತಿ ಬ್ಲೆಸ್ ಮಾಡಿ. ಆ ದುಡ್ಡನ್ನು ಬಿಟ್ಟ ಮೇಲೆ ಇಟ್ಕೊಳ್ಳಪ್ಪ ಪರವಾಗಿಲ್ಲ ಅಂತ ತುಂಬ ಕಾನ್ಫಿಡೆನ್ಸ್, ತುಂಬ ಆತ್ಮವಿಶ್ವಾಸದಿಂದ ತುಂಬ ಬ್ಲೆಸ್ ಮಾಡಿ ಅವ್ರಿಗೆ ಆ ದುಡ್ಡನ್ನು ರಿಟರ್ನ್ ತಗೊಳ್ಬೇಡಿ. ಯಾಕಂದರೆ ಸ್ನೇಹಿತರೆ, ದುಡ್ಡು ನಮಗೆ ಟ್ರಾನ್ಸ್ಫಾರ್ಮ್ ಆಗ್ತಾ ಇರಬೇಕು ನಮ್ಮ ಮೈಂಡಲ್ಲಿ. ಅದು ನೀವು ದುಡ್ಡನ್ನು ಇಟ್ಕೊಂಡ್ರೆ ಯಾವುದೇ ಕಾರಣಕ್ಕೂ, ಅದು ನೀವು ಕೂಡಿಟ್ಕೊಂಡ್ರೆ, ಇನ್ನು ಎಕ್ಸ್ಚೇಂಜ್ ಆಗದೇ ಇದ್ದರೆ ನಿಮ್ಗೆ ಯಾವುದೇ ಕಾರಣಕ್ಕೂ ದುಡ್ಡು ಅಗಾಧವಾಗಿ ಸಿಗಲ್ಲ. ಓಕೆ, ಫಾರ್ ಎಕ್ಸಾಂಪಲ್, ಇವಾಗ ಸೂರ್ಯ ಪ್ರತಿನಿತ್ಯ ಏನೋ ಬೆಳಕು ಕೊಡ್ತಾನೆ, ಮತ್ತೆ ಇವತ್ತು ಬೆಳಕು ಕೊಟ್ಟು ಎನರ್ಜಿ ಎಲ್ಲ ಹೋಯ್ತು ಅಂತ ಹೇಳಿಬಿಟ್ಟು ನೆಕ್ಸ್ಟ್ ಡೇ ಅದರ ಬೆಳಕು ಕಡಿಮೆ ಆಗುತ್ತಾ? ಇಲ್ಲ ಅಲ್ವಾ? ಹಾಗೆ ನಾವು
ಪೂರ್ತಿಯಾಗಿ ಬ್ಲೆಸ್ ಮಾಡಿ ಮತ್ತೊಬ್ಬರಿಗೆ ದುಡ್ಡನ್ನು ಕೊಟ್ಟಾಗ ನೀವು ಒಂದು ಸಾಲ ಕೊಡ್ತಿದ್ದೀರಾ, ನಿಮ್ಮ ಡೌಟ್ ಇದ್ದರೆ ಖಂಡಿತ ಕೊಡಲೇಬೇಡಿ ದುಡ್ಡನ್ನು. ಅದು ದುಡ್ಡು ತುಂಬ ಖುಷಿಯಿಂದ ಆ ದುಡ್ಡು ನನಗೆ ಬರುತ್ತೆ ಅನ್ನೋ ತುಂಬ ನಂಬಿಕೆಯಿಂದ ಆ ದುಡ್ಡನ್ನು ಕೊಡಿ, ಖಂಡಿತವಾಗಿಯೂ ಕೂಡ ಆ ದುಡ್ಡು ವಾಪಸ್ ನನಗೆ ಬರುತ್ತೆ. ಸೊ ಮತ್ತು ಏನಾದರೂ ಹೊರಗಡೆ ಏನಾದರೂ ತೊಗೊಳ್ಬೇಕಾದ್ರೂ ಅಷ್ಟೇ, ಒಂದು 10 ರೂಪಾಯಿಗೊಂದು ನಿಂಬೆಹಣ್ಣ, 10 ರೂಪಾಯಿಗಂತೆ ಕೊತ್ತಂಬರಿ ಸೊಪ್ಪ, ಯಪ್ಪ ಕೊಟ್ಟರೆ ನನ್ನ ದುಡ್ಡು ಹೋಗುತ್ತಲ್ಲ ಅನ್ನೋ ಮನೋಭಾವನೆಯಿಂದ ಸ್ಪೆಂಡಿಂಗ್, ಐ ಮೀನ್ ನಿಮ್ಮಲ್ಲಿ ಖರ್ಚಾಗ್ತಿದೆಯೇ ಅನ್ನೋದನ್ನ ಮೈಂಡ್ ಸೆಟ್ ಇಟ್ಕೊಂಡು ನೀವು ದುಡ್ಡನ್ನು ಕೊಟ್ಟರೆ ಖಂಡಿತವಾಗಿ ಕೂಡ ಅದು ದುಡ್ಡು ವಾಪಸ್ ಬರಲ್ಲ. ಅದ್ರ ಬದಲು ನೀವೇನು ಮಾಡ್ತೀರಾ, ಒಂದು ಬ್ಲೆಸ್ ಮಾಡಿ ದುಡ್ಡನ್ನು ಕೊಡಿ. ನಾನು ಇನ್ವೆಸ್ಟ್ ಮಾಡ್ತಾ ಇದ್ದೀನಿ ಅನ್ನೋದ್ರ ಬಗ್ಗೆ ದುಡ್ಡನ್ನು ಕೊಡಿ. ಸೊ ನಾನು ಖರ್ಚು ಮಾಡ್ತಾ ಯಪ್ಪ ನಾನು ಇಷ್ಟು ದುಡ್ಡು ಕೊಡಬೇಕಪ್ಪ ಅವ್ರಿಗೆ, ನಾನು ಇಂಥ ಸಾಮಾನು ತೊಗೊಂಡು ಬರಬೇಕಪ್ಪ, ಅಯ್ಯೋ ಏನು ಮಾಡೋದು, ಈ ಮೆಂಟಾಲಿಟಿನಲ್ಲಿ ನೀವು ದುಡ್ಡನ್ನು ಆಫರ್ ಮಾಡಿದ್ರೆ ನಿಮ್ಮ ಸಬ್ಕಾನ್ಷಿಯಸ್ ಮೈಂಡಿಗೆ ಗೊತ್ತಾಗುತ್ತೆ ನನ್ನ ಹತ್ರ ದುಡ್ಡಿಲ್ಲ, ಅದನ್ನು ನಾನು ವಾಪಸ್ ತಗೊಳ್ಳಿಕ್ಕೆ ಸಾಧ್ಯ ಆಗಲ್ಲ ಅಂತ. ಸೊ ಹಾಗಾಗಿ ನಾನು ಇವತ್ತು ನಿಮಗೆ ತುಂಬ ಯೂಸ್ ಆಗ್ತಕ್ಕಂಥ 2 ವಿಷಯಗಳನ್ನ ಹೇಳ್ತೀನಿ ಇವತ್ತಿನ ಟಾಪಿಕಲ್ಲಿ. ನೆಕ್ಸ್ಟ್ ಟಾಪಿಕಲ್ಲಿ ಹಣದ ಬಗ್ಗೆ ಇನ್ನಷ್ಟು ಮಾಹಿತಿ ಇರ್ತವೆ. ನನ್ನನ್ನು ಕೇಳ್ತಾರೆ ಶೂರಿ ದುಡ್ಡು ಪಾಸಿಟಿವ್ ಆರ್ ನೆಗೆಟಿವ್ ಅಂತ. ಐ ಮೀನ್ ನಾನು ಫಾರ್ ಎಕ್ಸಾಂಪಲ್ ಹೇಳಬೇಕಂತಂದರೆ ನೆಗೆಟಿವ್ ಅಂದರೆ ಒಬ್ಬ ಕಳ್ಳ ಒಂದಷ್ಟು ದುಡ್ಡನ್ನು ಎತ್ಕೊಳ್ತಾನೆ, ಅದು ನೆಗೆಟಿವ್. ಐ ಮೀನ್ ಆ ದುಡ್ಡನ್ನು ಎತ್ಕೊಂಡ್ಮೇಲೆ ಆ ದುಡ್ಡಿಗೆ ಹೇಗೆಲ್ಲ ಆ ದುಡ್ಡನ್ನು ಹೇಗೆ ತೊಗೊಂಡು ಅದನ್ನು ಏನು ಮಾಡಬೇಕು ಅನ್ನೋದನ್ನು ಯೋಚನೆ ಮಾಡ್ತಾ ಇರಬೇಕಾದ್ರೆ ಆ ವ್ಯಕ್ತಿಗೆ ಇದು ಕಳ್ತನದ ದುಡ್ಡು, ಇದನ್ನು ನಾನು ಹೇಗೆ ತೊಗೊಳ್ಬೇಕು, ಅದನ್ನು ಹೇಗೆ ರಿಸೀವ್ ಮಾಡಿ ಹೇಗೆಲ್ಲ ನನ್ನ ಕೆಲಸ ಕಾರ್ಯಗಳಿಗೆ ಉಪಯೋಗಿಸ್ಕೊಳ್ಬೇಕು ಅಂತ ಇರಬೇಕಾದ್ರೆ ಅವನಿಗೆ ತಪ್ಪು ಅನ್ನೋ ಮನೋಭಾವನೆ ಬರುತ್ತೆ, ಅದು ನೆಗೆಟಿವ್ ಆಗುತ್ತೆ. ಮತ್ತು ಹಾಗೆ ನೀವೇನಾದರೂ ಒಂದು ದಾನ ಧರ್ಮ ಏನಾದರೂ ಇಂಥ ಕಾರ್ಯಗಳಲ್ಲಿ ತೊಡಗಿದ್ದೀರಾ ಅಥವಾ ನಿಮ್ಮ ಮನೆ ಪರಿವಾರಕ್ಕೆ ಒಂದು ಒಳ್ಳೆ ಕಷ್ಟಪಟ್ಟು ಬೆವರು ಸುರಿಸಿ ದುಡಿತಾ ಇದ್ದೀರಾ ಅಂತ ಅಂದರೆ ಅದು ಒಂದು ಪಾಸಿಟಿವ್ ಆಗಿ ಹೋಗುತ್ತೆ. ಒಟ್ಟಲ್ಲಿ ನಿಮ್ಮ ಬಾಡಿಗೆ ಒಂದು ರಿಫ್ಲೆಕ್ಟ್ ಮಾಡ್ತಾ ಇರುತ್ತೆ. ಐ ಮೀನ್ ನೀವು ಒಬ್ಬ ವ್ಯಕ್ತಿ ಹೇಳ್ತಾರೆ ಸ್ನೇಹಿತರೆ, ಈ ದುಡ್ಡಿಂದ ಸಂಬಂಧಗಳು ಬಿರುಕಾಗ್ತವೆ, ಈ ದುಡ್ಡಿಂದ ಏನೇನೋ ಆಗುತ್ತೆ ಅಂತ ಹೇಳ್ತಾರೆ. ಅದು ಸತ್ಯ ಅಲ್ಲ. ಆ ದುಡ್ಡಿಗೆ ಹೇಗೆಲ್ಲ ನೀವು ಒಂದು ಎನರ್ಜಿನ ಕೊಡ್ತೀರಾ, ನಿಮ್ಮ ಮನಸ್ಸಿನ ಭಾವನೆ ಆ ದುಡ್ಡನ್ನು ಏನು ಮಾಡಬೇಕು ಅಂತ ಅಂದ್ಕೊಂಡಿರ್ತೀರಾ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ, ಅದ್ರ ಮೇಲೆ ನಿಮ್ಮ ಬಾಡಿ ರಿಫ್ಲೆಕ್ಟ್ ಆಗ್ತಾ ಇರುತ್ತೆ. ಸೊ ಮನಿ ಇಸ್ ಎನರ್ಜಿ, ಒಂದು ಶಕ್ತಿ. ಆ ಮನಿನ ನೀವು ಹೇಗೆಲ್ಲ ಉಪಯೋಗಿಸ್ಕೊಂಡು ಹೇಗೆಲ್ಲ ಮಾಡ್ಕೊಳ್ಬೇಕು ಅನ್ನೋದು ನಿಮ್ಮಲ್ಲಿ ಬಿಟ್ಟಿದ್ದು. ನಾನು ಫಸ್ಟೇ ಹೇಳ್ದಾಗೆ ದುಡ್ಡನ್ನ ಸ್ನೇಹಿತರೆ, ಅಯ್ಯೋ ನಾನು ಇದು ಕೊಡಬೇಕಲ್ಲಪ್ಪ, ಅಯ್ಯೋ ನಾನು ಇವ್ರಿಗೆ ಕೊಡಬೇಕಲ್ಲ, ಅಥವಾ ನಾನು ಈ ಒಂದು ವಸ್ತುನ ತೊಗೊಳ್ಬೇಕಾ ಅನ್ನೋದು ನಿಮ್ಮ ಫೀಲ್ ನಿಮ್ಮಲ್ಲೇ ಇತ್ತು ಅಂದರೆ ಖಂಡಿತವಾಗೂ ಕೂಡ ಆ ಫೀಲ್ ನಿಮಗೆ ಆ ಯೂನಿವರ್ಸ್ ನಿಮಗೆ ನಿಮ್ಮ ಸಬ್ಕಾನ್ಷಿಯಸ್ ಮೈಂಡಿಗೆ ಗೊತ್ತಾಗೋಗುತ್ತೆ ನಮ್ಮ ಹತ್ರ ದುಡ್ಡಿಲ್ಲ ಅನ್ನೋದು. ಸೊ ಸಬ್ಕಾನ್ಷಿಯಸ್ ಮೈಂಡು ಅದನ್ನು ಪ್ರೂವ್ ಮಾಡ್ಕೋಬೇಕು ನನ್ನ ಹತ್ರ ದುಡ್ಡಿದೆ ಅಂತ. ಆ ಫೀಲ್ ಬರಬಾರ್ದು ಅಂದರೆ ನಾನು ಒಂದು 2 ಸಲಹೆಗಳನ್ನ ಹೇಳ್ತೀನಿ, ದಯವಿಟ್ಟು ಫಾಲೋ ಅಪ್ ಮಾಡಿ. ಏನಂದರೆ ನೀವು ಯಾವುದಕ್ಕೆ ಮಾಡಲಿ ಸ್ನೇಹಿತರೆ, ದುಡ್ಡನ್ನು ನಾನು ಖರ್ಚು ಮಾಡ್ತಾ ಇದ್ದೀನಿ ಅನ್ನೋ ಮನೋಭಾವನೆನ ಖಂಡಿತವಾಗಿಯೂ ಕೂಡ ಇಟ್ಕೋಬೇಡಿ. ಯಾಕಂದರೆ ಐ ಸ್ಪೆಂಡಿಂಗ್ ಮೈ ಎಜುಕೇಷನ್, ಐ ಸ್ಪೆಂಡಿಂಗ್ ಮೈ ಸೇವರ್ ಸೆಲ್ಫ್, ಈ ಥರ ನಾನು ಸ್ಪೆಂಡ್ ಮಾಡ್ತಾ ಇದ್ದೀನಿ ಅನ್ನೋದು ನಿಮ್ಮ ಮೈಂಡಲ್ಲಿ ಬರಬಾರ್ದು. ಸ್ಪೆಂಡ್ ಅನ್ನೋದ್ರಲ್ಲೇ END ಕೊನೆಯಲ್ಲಿ ಎಂಡ್ ಅಂತ ಇದೆ, ಅದು ನಿಮ್ಗೆ ಯಾವತ್ತೂ ಕೂಡ ಎಂಡೇ, ಮುಕ್ತಾಯನೇ. ಸೊ ಹಾಗಾಗಿ ನಾನು ನನ್ನ ಎಜುಕೇಷನ್ಗೆ ದುಡ್ಡು ಹಾಕ್ತಾ ಇದ್ದೀನಿ, ಅಯ್ಯೋ ಖರ್ಚು ಮಾಡ್ತಾ ಇದ್ದೀನಲ್ಲ, ಅಥವಾ ನನ್ನ ಕಾಸ್ಮೆಟಿಕ್ ಅಥವಾ ನನ್ನ ಬ್ಯೂಟಿ ಲುಕ್ಗೆ ಅಥವಾ ನನ್ನ ಸೆಲ್ಫ್ ಗೇರ್ಗೆ ಹಾಕ್ತಾ ಇದ್ದೀನಲ್ಲ, ಅಯ್ಯೋ ಹಾಕ್ಬಿಡ್ತಿದ್ದೀನಲ್ಲ ಅನ್ನೋದ್ರ ಬದಲು ನಾನು ಇನ್ವೆಸ್ಟ್ ಮಾಡ್ತಾ ಇದ್ದೀನಿ. ಇನ್ವೆಸ್ಟ್ ಅಂತ ಅಂದರೆ ಏನು, ನೀವು ಹಾಕಿರ್ತಕ್ಕಂತಹ ಇನ್ವೆಸ್ಟ್ ಯಾವುದಾದ್ರೂ ಒಂದು ರೂಪದಲ್ಲಿ ಮತ್ತೆ ವಾಪಸ್ ಬರುತ್ತೆ ನನ್ನ ಬಳಿ ಅನ್ನೋದು ಅರ್ಥ. ಸೊ ಅದನ್ನು ನಾನು ಇನ್ವೆಸ್ಟ್ ಮೈ ಸೆಲ್ಫ್ ಕೇರ್, ಇನ್ವೆಸ್ಟ್ ಮೈ ಎಜುಕೇಷನ್, ಇನ್ವೆಸ್ಟ್ ಮೈ ವರ್ಕ್, ಇನ್ವೆಸ್ಟ್ ಮೈ ಕಾಸ್ಮೆಟಿಕ್ ಆ್ಯಂಡ್ ಇನ್ವೆಸ್ಟ್ ಮೈ ಲುಕ್, ನನ್ನ ಬ್ಯೂಟಿಗೋಸ್ಕರ ನನ್ನ ಲುಕ್ಗೋಸ್ಕರ ನಾನು ನನ್ನ ಲಿಪ್ಟಿಕ್ನ ತೊಗೊಂಡೆ ಅಥವಾ ನನ್ನ ಬಟ್ಟೆನ ತೊಗೊಂಡೆ. ಈ ಥರ ನಾನು ಒಂದು ಇನ್ವೆಸ್ಟ್ ಮಾಡ್ತಾ ಇದ್ದೀನಿ. ನಾನು ಇನ್ವೆಸ್ಟ್ ಮಾಡಿರ್ತಕ್ಕಂತಹ ದುಡ್ಡು ನನಗೆ, ನಾನು ಕೊಡ್ತಕ್ಕಂತಹ ದುಡ್ಡು ನಾನು ಹಾಕಿರ್ತದ್ದು ಮತ್ತೆ ನನಗೆ ವಾಪಸ್ ಬರುತ್ತೆ ಅನ್ನೋ ಬಿಲೀವ್, ನಂಬಿಕೆ, ಬ್ಲೆಸ್ ನಿಮ್ಮಲ್ಲಿ ಇರಬೇಕು. ನೀವು ಯಾರಿಗಾದ್ರೂ ಏನಾದರೂ ಒಂದು ಸಾಲ ಕೊಡ್ತಿದ್ದೀನಿ ಅಂತಂದರೆ ಬಿಲೀವ್ ಇದ್ದರೆ ಮಾತ್ರ ನಿಮ್ಮಲ್ಲಿ ನಾನು ಕೊಡ್ತಿರ್ತಕ್ಕಂಥ ಒಂದು 5,000 50,000 ಹಾಕ್ತಕ್ಕಂತಹ ದುಡ್ಡು ವಾಪಸ್ ಬರುತ್ತೆ, ನಾನು ಕೊಟ್ಟಿರ್ತಕ್ಕಂತಹ ಸಾಲ ಮತ್ತೆ ವಾಪಸ್ ಬರುತ್ತೆ ಅನ್ನೋದು ಒಂದು ನಂಬಿಕೆಯಿಂದ ಕೊಡಿ. ನೀವು ಏನೇ ಕೆಲಸ ಮಾಡಿ ಸ್ನೇಹಿತರೆ, ಒಂದು ಬ್ಲೆಸ್ ಮಾಡಿ ಕೊಡಿ. ನೀವು ಏನಾದರೂ ಒಂದು ಅಂಗಡಿ ಹತ್ರ ಹೋಗ್ತೀರಾ, ಒಂದು ಹಣ್ಣು ತಗೊಳ್ಳಿ, ₹2 ₹5 10. ರಿಚ್ ಫ್ಯಾಮಿಲೀಸ್ ನೋಡಿದ್ದೀರಾ ನೀವು, ಯಾರು ಕೂಡ ಆ ಚೇಂಜಸ್ನ ಇಸ್ಕೊಳ್ಳಲ್ಲ. ತುಂಬ ಬೇಡ, ನಿಮ್ಮ ಶಕ್ತಿ ಮೀರಿ 2 3 ಅಥವಾ ₹10 ಇಷ್ಟು ಬ್ಲೆಸ್, ಚೆನ್ನಾಗಿರಿ.
ಆ ದುಡ್ಡು ನನಗೆ ಮತ್ತೆ ವಾಪಸ್ ಬರುತ್ತೆ ಅನ್ನೋ ಫೀಲ್ ನಿಮ್ಮಲ್ಲಿ ಒಂದು ಭಾವನೆ ಉಂಟಾದಾಗ ಖಂಡಿತವಾಗಿ ಕೂಡ ನಿಮ್ಮ ಮನಿ ಏನಂತ ಹೇಳ್ತಾರೆ, ಸರ್ಕ್ಯುಲೇಷನ್ ಆಗ್ತಾ ಇರಬೇಕು ಸ್ನೇಹಿತರೆ. ನಿಮ್ಮ ಬಾಡಿನಲ್ಲಿ, ನಿಮ್ಮ ದೇಹದಲ್ಲಿ, ವಿತೌಟ್ ಬಾಡಿನಲ್ಲಿ ನಿಮ್ಮ ದೇಹದಲ್ಲಿ ರಕ್ತ ಹೇಗೆ ಸರ್ಕ್ಯುಲೇಷನ್ ಆಗ್ತಾ ಇರುತ್ತೋ ಹಾಗೆ ನಿಮ್ಮ ದುಡ್ಡು ಸರ್ಕ್ಯುಲೇಟ್ ಆಗ್ತಾ ಇರಬೇಕು. ಸೊ ನಾವೀಗ ದುಡ್ಡು ಕೊಟ್ಟು ಒಂದು ಹಾಲು ತಗೊಳ್ತಿರ್ತೀವಿ, ಮತ್ತೆ ಹಾಲು ಬರುತ್ತೆ, ಮತ್ತೆ ನೋಟ್ ಚೇಂಜ್ ಆಗುತ್ತೆ. ಈ ಥರ ಚೇಂಜ್ ಆಗ್ತಾ ಇದ್ದಾಗ ನಿಮಗೆ ದುಡ್ಡು ಸೇವ್ ಆಗ್ತಾ ಹೋಗುತ್ತೆ, ದುಡ್ಡು ಇನ್ನೂ ದುಪ್ಪಟ್ಟಾಗ್ತಾ ಹೋಗುತ್ತೆ. ಯೂನಿವರ್ಸ್ ನಿಮಗೆ ಕೊಡುತ್ತೆ. ಯೂನಿವರ್ಸ್ ಬಿಲೀವ್ ಮಾಡಬೇಕು, ನೀವು ನಿಮ್ಮನ್ನ ಬಿಲೀವ್ ಮಾಡಬೇಕು. ಬಿಲೀವ್ ಮಾಡಿದಾಗ ಮಾತ್ರ ಇದು ಸಾಧ್ಯ ಆಗೋದು. ಸೊ ನಾನಿಲ್ಲಿ ಹೇಳಿರೋದು ಏನಂತ ಅಂದರೆ, ನೀವು ಮಾಡ್ತಕ್ಕಂತಹ ದುಡ್ಡು ಯಾವುದಕ್ಕೆ ಕೊಡ್ತಾ ಇರಿ ಅದನ್ನು ನಿಮ್ಮ ಮೈಂಡ್ ಸೆಟ್ಟಲ್ಲಿ ಖರ್ಚಿದೆ, ನಾನು ಖರ್ಚು ಮಾಡ್ತಾ ಇದ್ದೀನಿ, ನಾನು ಕೊಡ್ತಾ ಇದ್ದೀನಲ್ಲಪ್ಪ, ಅಯ್ಯೋ ಕೊಡ್ತಾ ಇದ್ದೀನಲ್ಲ ನನಗೆ ಬರುತ್ತಾ ಅಂತ ಅನ್ಕೋಬೇಡಿ. ನನ್ನ ಕೇಳ್ತಾರೆ, ಯಶೋರೇ ಇದೆಲ್ಲ ಏನಿದೆಲ್ಲ ಆಗುತ್ತಾ ಹೀಗೆಲ್ಲ ಮಾಡಿದ್ರೆ ಅಂತ. ನಿಮಗೆ ಆ ಥರ ಮತ್ತೆ ಹೇಳ್ತಾ ಇದ್ದೀನಿ, ಡೌಟ್ ಇತ್ತು ಅಂತ ಅಂದರೆ ಖಂಡಿತವಾಗಿಯೂ ಮಾತಾಡಬೇಡಿ. ಐ ಬಿಲೀವ್, ನಾನು ಬಿಲೀವ್ ಮಾಡ್ತಾ ಇದ್ದೀನಿ, ಖಂಡಿತವಾಗಿಯೂ ನಿನಗೆ ಆ ದುಡ್ಡು ಖಂಡಿತವಾಗಿಯೂ ಕೂಡ ಸಿಗುತ್ತೆ. ನೀವು ಬ್ಲೆಸ್ ಮಾಡಿ, ಈ ಲೈಫಲ್ಲಿ ಒಂದನ್ನು ಅಳವಡಿಸ್ಕೊಳ್ಳಿ. ಯಾವುದಕ್ಕೆ ಆಗಲಿ ಒಂದು ಬ್ಲೆಸ್ ಮಾಡಿ, ತುಂಬ ಮನಸ್ಸಿನಿಂದ ಬ್ಲೆಸ್ ಮಾಡಿ ನೀವು ತಗೊಳ್ಳಿ, ಆ ದುಡ್ಡು ದುಪ್ಪಟ್ಟಾಗತ್ತೆ. ಮತ್ತು ನಾನು ನಿಮಗೆ ಹೇಳಿದ್ದೆ ಬೋನಸ್ ಟಿಪ್ಸ್ ಕೊಡ್ತೀನಂತ. ನಿಮ್ಮ ಮನೆ ಮುಂದೆ ಡೋರ್ ಮುಂದೆ, ಒಂದು ಫ್ರಂಟ್ ಡೋರ್ ಮುಂದೆ ಮ್ಯಾಟ್ ಇರುತ್ತೆ. ಆ ಮ್ಯಾಟ್ ಕೆಳಗಡೆ ಒಂದು ಸ್ಪೂನಷ್ಟು ಕಪ್ಪು ಸಾಸಿವೆನ ಹಾಕಿ. ಏನು ಅದೆಲ್ಲ ಸಾಸಿವೆ ಹಾಕಿದ್ರೆ ಏನು ಕಾಲಿಡ್ಬೋದಾ ಏನು ಅಂತೆಲ್ಲ ಒಂದು ಸ್ವಲ್ಪ ಇಡಿ, ಏನು ತೊಂದರೆ ಆಗಲ್ಲ. ಇಡೋದ್ರಿಂದ ನಿಮ್ಮ ಮನೆಯಲ್ಲಿ ಇರ್ತಕ್ಕಂತಹ ಹಣದ ಸಮಸ್ಯೆ, ಅಂದರೆ ಹಣಕ್ಕಾಗಿ ಇವತ್ತು ಇದರಿಂದಾಗಿ ನನ್ನ ಹಣ ಹೋಯಿತು, ಮತ್ತು ನನ್ನ ಆಸ್ತಿ ವಿಚಾರ ಸಂಪಾದನೆ ಆಗಿರ್ಬೋದು, ಮತ್ತು ಯಾವುದೇ ಹಣದ ವಿಷಯಗಳಾಗಿರ್ಬೋದು, ಮನೆಯಲ್ಲಿ ಸಣ್ಣ ಪುಟ್ಟದಕ್ಕೆಲ್ಲ ಜಗಳ ಆಡ್ತಕ್ಕಂತಹ ಸಮಸ್ಯೆ ಬರಲ್ಲ. ಮತ್ತು ನಿಮ್ಮ ಮನೆಗೆ ಬರ್ತಕ್ಕಂತಹವರು ಆದಷ್ಟು ಕಪ್ಪು ಮ್ಯಾಟ್ನ ಹಾಕೋದಕ್ಕೆ ಪ್ರಯತ್ನ ಪಡಿ. ಯಾಕಂದರೆ ಇವ್ರ ಮನೆಗೆ ಎಷ್ಟೊಂದೆಲ್ಲ ಇದೆ ಅಂತ ಬೇರೆಯವರು ನಮ್ಮ ಮನೆ ಒಳಗಡೆ ಬಂದಾಗ ಅವ್ರು ಏನೇ ಅಂದ್ಕೊಂಡು ಬಂದಿದ್ರು ಕೂಡ ಆ ಮ್ಯಾಟಿಂದ ಹೊರಗಡೆನೆ ಅವರ ದುರಾಸೆ ಅಥವಾ ಅಸೂಯೆ ಏನಿರುತ್ತೆ ಆ ಮ್ಯಾಟ್ ಇಂದನೇ ನಮ್ಮ ಮನೆ ಒಳಗಡೆ ಬರಲ್ಲ, ಆ ಮ್ಯಾಟಿಂದನೇ ಸ್ಟಾಪ್ ಆಗುತ್ತೆ. ಹಾಗಾಗಿ ಆ ಸಾಸಿವೆ ಇಡೋದ್ರಿಂದ ನಿಮ್ಮ ಹಣದ ಮನೆಯಲ್ಲಿ ಯಾವುದೇ ರೀತಿ ಸಣ್ಣ ಪುಟ್ಟ ಹಣದ ಕಲಹ ಆಗಲಿ, ಇದರಿಂದಾಗಿ ನಾನು ಈ ದುಡ್ಡನ್ನ ಕಳ್ಕೊಂಡೆ, ಇದರಿಂದಾಗಿ ನನ್ನ ಆಸ್ತಿ ಹೋಯ್ತು, ಇದರಿಂದಾಗಿ ದುಡ್ಡಿನ ಬಗ್ಗೆ ಯಾವುದೇ ರೀತಿ ಸಮಸ್ಯೆಗಳು ಬರಲ್ಲ. ಇದನ್ನ ಪ್ರಯತ್ನ ಪಡಿ. ಇದೆಲ್ಲ ಸಾಧ್ಯ ಆಗುತ್ತಾ ಅಂತ ಅನ್ನೋದಾದರೆ ಖಂಡಿತವಾಗಿಯೂ ಸಾಧ್ಯ ಆಗುತ್ತೆ. ಯಾಕಂದರೆ ನಾನು ಪ್ರಯೋಗ ಮಾಡಿ ಅನುಭವಿಸಿರೋದನ್ನು ಇವತ್ತು ಒಂದು ಸಮುದಾಯದಲ್ಲಿ ಹೇಳಲೇಬೇಕು ಅಂತ ಬಂದಿರೋದು. ಯಾಕಂದರೆ ಸ್ನೇಹಿತರೆ, ಒಂದು ನಂಬಿಕೆ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಪ್ರಪಂಚದಲ್ಲಿ. ನಮ್ಮಲ್ಲಿ ನಾವು ಏನನ್ನ ಬಿಲೀವ್ ಮಾಡ್ತೀವಿ. ಈಗ ನೇಚರ್ ಎಷ್ಟು ಬ್ಯೂಟಿಫುಲ್ ಆಗಿದೆ ಅಲ್ವಾ? ನೇಚರ್ಗೆ ಒಂದು ಶಕ್ತಿ ಇದೆ. ನಾವೊಂದು ನೇಚರ್ ಒಳಗಡೆ ಇದ್ದೀವಿ. ಆ ನೇಚರು ಅನುಮಾನ ಪಡುತ್ತಾ? ಇಲ್ಲ. ಹಾಗೆ ನಾವು ಯಾವುದೇ ವಿಷಯಕ್ಕೂ ಕೂಡ ಅನುಮಾನ ಪಡಬಾರ್ದು. ಈ ದುಡ್ಡಿನ ಬಗ್ಗೆ ಹೇಳ್ತಾ ಹೋದರೆ ತುಂಬಾ ಇದೆ, ಎಷ್ಟು ಹೇಳಿದ್ರು ಕೂಡ ಸಾಲಲ್ಲ. ಅದೇನೋ ಹೇಳ್ತಾರಲ್ಲ ಹಾಗೆ, ನೀವು ಲೈಫಲ್ಲಿ ದುಡ್ಡನ್ನ ಖರ್ಚು ಮಾಡ್ತಿದ್ದೀನಿ ಅಂತ ಅನ್ಕೊಳಕ್ಕೆ ಹೋಗಬೇಡಿ. ಸ್ಪೆಂಡಿಂಗ್ ಬೇಡ, ಸ್ಪೆಂಡ್ ಮಾಡ್ತಾ ಇದ್ದೀನಿ ಅನ್ನೋದು ಬೇಡ. ಸ್ಪೆಂಡ್ ಬದಲು ನಾನು ಇನ್ವೆಸ್ಟ್ ಮಾಡ್ತಾ ಇದ್ದೀನಿ ಅನ್ನೋದನ್ನೊಂದನ್ನು ಲೈಫಲ್ಲಿ ಅಳವಡಿಸ್ಕೊಳ್ಳಿ. ದುಡ್ಡಿನ ಬಗ್ಗೆ ಈ ವಾರ ಪೂರ್ತಿ ಮಾತಾಡ್ತಾ ಹೋಗೋಣ. ತುಂಬ ಲೆಂತ್ ಆಗುತ್ತೆ, ಬೋರ್ ಆಗುತ್ತೆ. ಕೆಲವ್ರು ನೋಡೋರ್ಗೆ ಏನಪ್ಪ ಇವಳು ಕೊರಿತಾಳೆ ಅಂತ ಇವತ್ತಿನ ಟ್ರೆಂಡಿಂಗಲ್ಲಿ ಆಗಿದೆ. ಯಾಕಂದರೆ ಇರ್ತಕ್ಕಂತಹ ರಿಯಾಲಿಟಿ ವಿಷಯಗಳು ಏನಿದೆ ಅದನ್ನು ಕಲೆಕ್ಟ್ ಮಾಡ್ಕೊಳ್ಳೋದಿಲ್ಲ ತುಂಬ ಜನ. ದಯವಿಟ್ಟು ವಿಷಯಗಳನ್ನ ಆಲಿಸಿ. ಈ ವಾರ ಪೂರ್ತಿ ತುಂಬ ಇಂಟ್ರೆಸ್ಟಿಂಗ್ ಆಗಿದೆ. ಫುಲ್ ನೋಡಿ ವಿಡಿಯೋನ, ಮತ್ತು ಈ ವಾರ ಪೂರ್ತಿ ನೋಡಿ, ಹೀಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ಸಂಚಿಕೆನ ಇಲ್ಲಿಗೆ ಮುಗಿಸ್ತೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಬರ್ತೀನಿ. ಅಲ್ಲಿವರೆಗೂ ನಮಸ್ತೆ.